ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿ ನಮಃ. ಆತ್ಮಗುರುವೇ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಯೋಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಧನಸ್ಸು ರಾಶಿಯವರೇ, ಈ ದಿನ 12/6/2026 ಶುಕ್ರವಾರ, ದ್ವಾದಶಿ ತಿಥಿ, ಭರಣಿ ನಕ್ಷತ್ರ ಹಾಗೂ ಅತಿಗಂಡ ಯೋಗ ಸಂಯೋಜನೆಗೊಂಡಿರೋದರಿಂದ ನಿಮ್ಮ ರಾಶಿಯಲ್ಲಿ ದ್ವಾದಶಿ ತಿಥಿಯ ಪುಣ್ಯ ಫಲ ಶಕ್ತಿ, ಭರಣಿ ನಕ್ಷತ್ರದ ಚಟುವಟಿಕೆ ಮತ್ತು ಧೈರ್ಯ, ಜೊತೆಗೆ ಅತಿಗಂಡ ಯೋಗದ ಎಚ್ಚರಿಕೆಯ ಸೂಚನೆ ಎನ್ನುವಂಥದ್ದು ನಿಮ್ಮ ಉದ್ಯೋಗ, ವ್ಯವಹಾರ, ಹಣಕಾಸು, ಪ್ರಯಾಣ, ಕುಟುಂಬ ಮತ್ತು ಗೌರವದ ಮೇಲೆ ಪರಿಣಾಮ ಬೀರ್ತದೆ. ಯಾವ ರೀತಿಯ ಯಶಸ್ಸು ಲಭ್ಯವಾಗ್ತದೆ, ಯಾವ ವಿಷಯದಲ್ಲಿ ಜಾಗ್ರತೆಯಿಂದ ಇರಬೇಕು, ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಧನಸ್ಸು ರಾಶಿ ಅಧಿಪತಿಯಾದಂಥ ಗುರು, ಶುಕ್ರವಾರದ ಅಧಿಪತಿಯಾದಂಥ ಶುಕ್ರ ಎರಡೂ ಸೇರಿರೋದ್ರಿಂದ ಗುರುವಿನ ಜ್ಞಾನ ಮತ್ತು ಶುಕ್ರನ ವ್ಯಾವಹಾರಿಕ ಶಕ್ತಿ ಸೇರಿ ಮಿಶ್ರ ಫಲವನ್ನು ನೀಡುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳಿ. ಹೊಸ ಕಲಿಕೆ ಮತ್ತು ಜ್ಞಾನಕ್ಕೆ ಲಾಭ ಉಂಟಾಗ್ತದೆ. ಧೈರ್ಯದಿಂದ ಕೆಲಸ ಮುನ್ನಡೆಸುವ ಅವಕಾಶಗಳು ಲಭ್ಯವಾಗ್ತದೆ. ಮಾರ್ಗದರ್ಶನ ಕ್ಷೇತ್ರದಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಆದರೆ ಅತಿಯಾದ ಆತ್ಮವಿಶ್ವಾಸ ಸಮಸ್ಯೆಯನ್ನು ತಂದುಕೊಡುವುದು. ಅತಿಗಂಡ ಯೋಗ ಸಣ್ಣ ವಿಳಂಬವನ್ನು ಉಂಟು ಮಾಡುವಂಥ ಸಾಧ್ಯತೆ ಇದೆ. ಮುಖ್ಯವಾದಂಥ ಸೂಚನೆ ಏನಂತಂದರೆ, ಉತ್ಸಾಹಕ್ಕೆ ತಾಳ್ಮೆಯನ್ನು ಸೇರಿಸಿದರೆ ಉತ್ತಮ ಫಲ ಲಭಿಸ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ದ್ವಾದಶಿ ತಿಥಿ ಪ್ರಭಾವ ಇರೋದರಿಂದ ಈ ದಿನ ಪುಣ್ಯ ಕರ್ಮಕ್ಕೆ ಉತ್ತಮ ಫಲ, ಮನಸ್ಸಿಗೆ ಶಾಂತಿ, ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಅವಕಾಶಗಳು ಲಭ್ಯವಾಗ್ತದೆ. ಆದರೆ ವಿಷ್ಣುವಿನ ಆರಾಧನೆಯಿಂದ ಶುಭ ಫಲ ಅನ್ನುವಂಥದ್ದು ಬರ್ತದೆ. ಆಧ್ಯಾತ್ಮಿಕ ಕಾರ್ಯದಲ್ಲಿ ಮನಸ್ಸು ಓಡ್ತದೆ. ಹಳೆಯ ಸಮಸ್ಯೆಗೆ ಪರಿಹಾರ ದೊರೆಯುವಂಥ ಸಾಧ್ಯತೆ ಇದೆ. ಭರಣಿ ನಕ್ಷತ್ರದ ಪ್ರಭಾವ ಇರೋದ್ರಿಂದ ಕಾರ್ಯದ ಶಕ್ತಿ, ಧೈರ್ಯ, ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸೂಚನೆ ಕಾಣಿಸ್ತಾ ಇದೆ. ಆದರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಮಾತನಾಡುವಂಥವ್ರಿಗೆ ಉತ್ತಮ ದಿನ. ಪಬ್ಲಿಕ್ ಸ್ಪೀಕಿಂಗ್ ಮಾಡುವಂಥವ್ರಿಗೆ ಉತ್ತಮ ದಿನ. ಶಿಕ್ಷಕರಿಗೆ ಹೊಸ ಕೋರ್ಸ್ಗಳನ್ನು ಆರಂಭಿಸಲು ಅನುಕೂಲ ಉಂಟಾಗ್ತದೆ. ತುರ್ತಾಗಿ ಮಾತನಾಡುವಂಥದ್ದು ಬೇಡ. ಹಠದಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಬೇಡ. ಅತಿಗಂಡ ಯೋಗ ಪ್ರಭಾವ ಇರೋದರಿಂದ ಸಣ್ಣ ಅಡೆತಡೆ ಎನ್ನುವಂಥದ್ದು ಉಂಟಾಗ್ತದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರೋ ಸಾಧ್ಯತೆ ಇದೆ. ಪ್ರಯಾಣದಲ್ಲಿ ಜಾಗ್ರತೆ ಎನ್ನುವಂಥದ್ದು ಉಂಟಾಗ್ತದೆ. ಆದರೆ ತಾಳ್ಮೆಯಿಂದ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬೋದು. ಯೋಜನೆಯಿಂದ ಯಶಸ್ಸು ಲಭ್ಯವಾಗ್ತದೆ. ಆದರೆ ಡಾಕ್ಯುಮೆಂಟ್ಸ್ಗಳನ್ನು ಡಬಲ್ ಚೆಕ್ ಮಾಡಬೇಕಾಗಿ ವಿನಂತಿ. ಹಣಕಾಸು ನಿರ್ಧಾರ ಆ ಥರದಲ್ಲಿ ಮಾಡಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಅನ್ನೆಸೆಸರಿ ಮಾತನಾಡುವಂಥದ್ದನ್ನು ಬಿಟ್ಬಿಡಿ. ಅನ್ನೆಸರಿ ವಾದಗಳನ್ನು ಮಾಡಬಾರ್ದು, ಚರ್ಚೆಗಳನ್ನು ಮಾಡಬಾರ್ದು. ತೊಂದರೆ ಆಗ್ತದೆ ಅನ್ನುವಂಥದ್ದಷ್ಟೇ, ಬೇರೆ ಏನೇ. ಉದ್ಯೋಗ ಫಲ ಹೇಗಿರ್ತದೆ ಅನ್ನುವಂಥದ್ದು ನೋಡೋಣ. ಧನುಷ್ ರಾಶಿಯವರ ಉದ್ಯೋಗಸ್ಥರಿಗೆ ಇಂದು ಜ್ಞಾನ ಮತ್ತು ಪರಿಶ್ರಮಕ್ಕೆ ಫಲ ಸಿಗುವಂಥ ಸೂಚನೆ ಇದೆ. ಉದ್ಯೋಗದಲ್ಲಿ ನಿಮ್ಮನ್ನು ಗುರುತಿಸುವಂಥ ಸಾಧ್ಯತೆ ಇದೆ. ಹಿರಿಯರಿಂದ ಸಹಕಾರ ದೊರೆಯುವಂಥದ್ದು, ಹೊಸ ಜವಾಬ್ದಾರಿಗಳು ಬರುವಂತಹ ದಿನ. ಆದರೆ ಬಾಸ್ ಜೊತೆ ಜಗಳ, ವಾದ ವಿವಾದಗಳು ಅನ್ನುವಂಥದ್ದು ಬೇಡ. ಓವರ್ ಕಾನ್ಫಿಡೆನ್ಸ್ ಇಟ್ಟುಕೊಂಡು ಮುಂದುವರಿಯುವಂಥದ್ದು ತಪ್ಪು. ಕ್ಷೇತ್ರವಾರು ಉದ್ಯೋಗ ಫಲ ಹೇಗಿರ್ತದೆ? ಶಿಕ್ಷಕರು, ಜ್ಯೋತಿಷಿಗಳು ಮತ್ತು ಸ್ಪಿರಿಚುವಲ್ ಟೀಚರ್ಗಳು ಉತ್ತಮ ಫಲವನ್ನು ಪಡೀತಾರೆ. ಹೊಸ ವಿದ್ಯಾರ್ಥಿಗಳ ಸಂಪರ್ಕ ಅನ್ನುವಂಥದ್ದು ಉಂಟಾಗ್ತದೆ. ಇನ್ನು ಪ್ರಯಾಣ ಕ್ಷೇತ್ರದಲ್ಲಿ, ಟ್ರಾವೆಲಿಂಗ್ ಕ್ಷೇತ್ರದಲ್ಲಿ, ಟ್ರೈನಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಹೊಸ ಅವಕಾಶಗಳು ಲಭ್ಯವಾಗ್ತದೆ. ನೆಟ್ವರ್ಕಿಂಗ್ ಮಾರ್ಗದ ಮೂಲಕ ಲಾಭ ಉಂಟಾಗ್ತದೆ. ಖಾಸಗಿ ಉದ್ಯೋಗದಲ್ಲಿರುವಂಥವ್ರಿಗೆ ಅಪ್ರಿಸಿಯೇಷನ್ ದೊರೆಯೋ ಸಾಧ್ಯತೆ ಇದೆ. ಟೀಮ್ ಗುಂಪಿನಲ್ಲಿ ಸೇರ್ಕೊಂಡು ಕೆಲಸ ಮಾಡುವಂಥವ್ರಿಗೆ ಸ್ವಲ್ಪ ಸಪೋರ್ಟ್ ಸಿಗ್ತದೆ ಎನ್ನುವಂಥದ್ದು. ವ್ಯವಹಾರ ಮಾಡುವಂಥ ಕ್ಷೇತ್ರದಲ್ಲಿರುವಂಥವ್ರಿಗೆ ಜ್ಞಾನ ಮತ್ತು ಯೋಜನೆಯಿಂದ ಲಾಭ ಉಂಟಾಗ್ತದೆ. ಯಾವ್ಯಾವ ಕ್ಷೇತ್ರದಲ್ಲಿರುವಂಥವ್ರಿಗೆ ಲಾಭ ಸಿಗ್ತದೆ ಎನ್ನುವಂಥದ್ದು ನೋಡೋದಾದರೆ, ಸ್ಪಿರಿಚುವಲ್ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರುವಂಥವ್ರಿಗೆ ಪಬ್ಲಿಷಿಂಗ್, ಪುಸ್ತಕವನ್ನು ಬರೆಯುವಂಥದ್ದು, ಲೇಖನಗಳನ್ನು ಬರೆಯುವಂಥದ್ದು, ಪುಸ್ತಕಗಳನ್ನು ಪಬ್ಲಿಷ್ ಮಾಡುವಂಥದ್ದು, ಅಂಥ ಕ್ಷೇತ್ರದಲ್ಲಿರುವಂಥವ್ರಿಗೆ ಲಾಭ ಆಗ್ತದೆ. ಆನ್ಲೈನ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಕೋಚಿಂಗ್ ಕ್ಲಾಸಸ್ ಮಾಡುವಂಥವ್ರಿಗೆ, ಕನ್ಸಲ್ಟೇಷನ್ ಮಾಡುವಂಥವ್ರಿಗೆ, ಜ್ಯೋತಿಷ್ಯ ವಾಸ್ತು ಹೇಳುವಂಥವ್ರಿಗೆ ಸ್ವಲ್ಪ ಲಾಭ ಬರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡು. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಲಾಭ ಉಂಟಾಗ್ತದೆ. ಹಳೆಯ ಹಣದ ಸೂಚನೆ ಎನ್ನುವಂಥದ್ದು ಸಿಗ್ತದೆ. ಆದರೆ ರಿಸಿಪ್ಟ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಬೇಡ. ಕುಟುಂಬದಲ್ಲಿ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಹಿರಿಯರಿಂದ ಆಶೀರ್ವಾದ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಮಾತಿನಲ್ಲಿ ಅತಿಯಾಗಿ ನೇರವಾಗಿ ಮಾತನಾಡುವಂಥದ್ದು ಬೇಡ.
ಗಮನಿಸಬೇಕಾಗಿರುವಂಥದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕಾಲು ನೋವು ಬರ್ಬೋದು, ದಣಿವು ಬರ್ಬೋದು, ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಉಂಟಾಗ್ಬೋದು. ಸರಳ ಆಹಾರ ಪದ್ಧತಿ ಮತ್ತು ವಿಶ್ರಾಂತಿಗೆ ಪ್ರಾಮುಖ್ಯತೆಯನ್ನು ನೀಡಿ. ಈ ದಿನದ ಎಚ್ಚರಿಕೆ ಏನು? ವಾಹನ ಚಾಲನೆಯಲ್ಲಿ ಜಾಗ್ರತೆಯಿಂದಿರಲಿ. ಅನ್ನೆಸೆಸರಿ ಆರ್ಗ್ಯುಮೆಂಟ್ಗಳನ್ನು ಎಲ್ಲೂ ಮಾಡೋದಕ್ಕೆ ಹೋಗಬಾರ್ದು. ಪರಿಹಾರಕ್ಕೋಸ್ಕರ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡಿ. ಕೊನೆಗೊಂದು ಕಿವಿಮಾತು: ತಾಳ್ಮೆ, ಜ್ಞಾನ ಮತ್ತು ಯೋಚಿಸಿ ಮಾಡಿದ ನಿರ್ಧಾರಗಳಿಂದ ಅಡೆತಡೆಗಳ ನಡುವೆಯೂ ಯಶಸ್ಸು ಮತ್ತು ಲಾಭವನ್ನು ತರುವಂಥ ದಿನ ಇಂದಾಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಚಾನಲನ್ನು ಶೇರ್ ಮಾಡಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.